ನಾನು ಯಾವಾಗೂ ದೊಂತಿಗೆ ಹೋಗ್ತೀನಲ್ರಿ, ಅದಕ್ಕೆ ನಮ್ಮ ರಚ್ಚು ಶೇವ ಜಾಸ್ತಿ ತಿಂತಾಳ್ರಿ. ನೋಡ್ರಿ ಕಿರಾಣಿ ಸಂತೆಗೆ ಬಂದೀನಿ. ಸ್ವಲ್ಪ ಕಿರಾಣಿ ತೊಗೋಬೇಕು. ಎಣ್ಣೆ ಬಾಟ್ಲಿ ಐತಿ ನೋಡ್ರಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಂಗಿಂತ ಫಸ್ಟ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣಂತ. ಇವಾಗ ನೋಡ್ರಿ ಮಾಮ ಅಂತ ಸಂತಿಗೆ ಹೊಂಟಾರ್ರಿ. ಬರ್ರಿ ಅವ್ರು ಸಂತಿಗೆ ಹೊಂಟಾರ, ಅವ್ರಿಗೆ ಸಂತಿ ಕಳಿಸ್ತೀನಿ. ಸಂತಿ ಕಳಿಸ್ಕರೆ ಸಂತಿ ಅವ್ರ ಥರನ ಏನೇನು ತಂದಾರ ಅಂತೇಳಿ ನಿಮ್ಗೆ ತೋರಿಸ್ತೀನತ್ರಿ. ಇಲ್ಲಿ ಹೊಂಟಾರ ನೋಡ್ರಿ ಇವಾಗ ಸಂತಿಗೆ. ಸೋನಿಗೆ ತೋರ್ಸೋದು ಹೊಂಟಿ ನೋಡ್ರಿ. ಸ್ವಲ್ಪ ಸತ್ತಿ ಇತ್ತಲ್ರಿ, ನೀನು ಹೇಳ್ದಂಗೆ ಅದು ವಿಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ ನಮಗೆ. ನಮ್ಗಾಗಿ ಲೆಂತ್ ಆತಂತೆ ವಿಡಿಯೋ ಲೆಂತ್ ಆತಂತೆ ಮಾಡೋದಾಗಲಿಲ್ಲ ರೀ. ಅದಷ್ಟು ಲೆಂತ್ ಈಗ ಹೊಂಟಿ ನೋಡ್ರಿ. ಸಂತಿಗೆ ಸಂಜೆ ಟೈಮಿಗೆ ನೋಡ್ರಿ, ಇದು 6 ಸುಮಾರು ಇದು ಹೋಲತ್ತದ ರೀ. ಬರ್ರಿ ಅವ್ರಿಗೆ ತೊಗೊಂಬರ್ಬೇಕಂದ್ರೆ ಇದಾಗಲಿಲ್ಲ ರೀ. ರಚ್ಚವ ಮತ್ತು ರಾಧವ ಇದಾಗಲ್ಲನ್ರಿ. ಅದ್ರ ಸಲಿಂದು ನಾನು ಅವ್ರಿಗೆ ನಾವು ಒಬ್ಬನೇ ಹೋಯ್ತು ಸಂತೆ ಮಾಡ್ಕೊಂಡು ಹೊಂಟೀನಿ ರೀ. ಏನು ಮನ್ಯಾಗ ಭೀ ಏನಿಲ್ಲ, ಅದಕ್ಕಾಗಿ ಈಗ ತೊಗೊಂಬರ್ಬೇಕಂದಕ್ಕೆ ಹೊಂಟೀನಿ ರೀ. ಕಿರಾಣ ಸಂತೆ ಅದ ರೀ. ಕಿರಾಣ ಸಂತೆ ಸಲಿಂದು ಮಾಡ್ಕೊಂಡು ಬರ್ಬೇಕ್ರಿ. ಅವರು ಅದೇ ಮನೆಯಾಗಾರ ನೋಡಂದ್ರೆ ಮತ್ತೆ ಸಿಗ್ತೀನಿ ನಿಮಗೆ. ಹೊಂಟೀನಿ ರೀ ಸರ, ಗಾಡಿ ಹೊಂಟೀನಿ. ಬಂದು ನೋಡ್ರಿ ಸಿಟ್ಟಿಯಾಗ ಎಫ್ಎಮ್ದಾಗ ಬಂದಿಲ್ಲ. ಈಗ ಬಂದು ನೋಡ್ರಿ ಒಳಗೆ ಬಂದ್ರೆ ಪೂರ ಅಬ್ಜರ್ವರ್ ಒಳಗೆ ಬಂದ್ರಿ. ಅದೇ ಸಂತೆ ತೊಳಿಕೆ ಬಂದಿರ್ರಿ. ಇನ್ನು ಏನೇನು ಮಾಡಬೇಕು ಏನೇನಿಲ್ಲ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತೀನಿ ನೋಡೋಣ. ಆಯ್ತಂದ್ರೆ ಹೇಳ್ತೀನಿ ರೀ. ಅಲ್ಲಿನೇ ಇಲ್ಲ. ಇಲ್ಲಿ ನೋಡ್ರಿ ಗಣಪತಿ ಕುಂಡ್ಸ್ಯಾರ ನೋಡ್ರಿ. ಇಲ್ಲಿ ಊರಾಗ ಕುಂಡ್ಸ್ಯಾರ ನೋಡ್ರಿ. ಯಾವಾಗ ಅಂದ್ರೆ ಬ್ಲಾಕ್ ಗಣಪತಿ ಅದ ರೀ. ನೋಡ್ರಿ ಆಟ ಅದು ಆಡ್ಲತ್ರ ಕಂಡಪಟ್ಟಿ. ನೋಡ್ರಿ ಎಷ್ಟು ಮಂದಿ ಜನ ಕಂಡಬಿಟ್ಟಿದೆ ರೀ. ಅದೆಲ್ಲ ಚಲೋ ಅದ ರೀ ಗಣಪತಿ. ಇವು ಹ್ಯಾಂಗೆ ಕಿಲೋ ರೀ? ಇವು ಕಮ್ಮಿ ಮಾಡಿಕೊಡ್ರಿ ಅಕ್ಕೋರು, ಕಮ್ಮಿ ಮಾಡಿಕೊಡ್ರಿ. ಒಟ್ಟು ಹೋಗ್ಯಾವಲ್ರಿ, ಏನೂ ಇಲ್ಲ. ನೋಡ್ರಿ 1 ಕಿಲೋ ಆತೇನ್ರಿ? ಅದು ಇದು ರೀ, ಇದು ಹಾಕಿರಿ. ನೀರಿಗೆ ಹೆಂಗೆ ರೀ? ಬೇಡ 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 ಬೇಡ. ಅಲ್ಲೇ ಒಯ್ದು ಕೊಡಬೇಕು.
ನೋಡ್ರಿ ಕಿರಾಣ ಸಂತೆಗೆ ಬಂದೀನಿ. ಸ್ವಲ್ಪ ಕಿರಾಣ ತೊಗೋಬೇಕು. ಎಣ್ಣೆ ಬಾಟ್ಲಿ ಇಟ್ಟೀನಿ ನೋಡ್ರಿ ಇಲ್ಲಿ. ಎಣ್ಣೆ ಬಾಟ್ಲಿ ಇಟ್ಟೀನಿ. ಒಂದು ಸೇವ್ ಪ್ಯಾಕೆಟ್ ಕೊಡೋಣ. ಸಂತೆ ಮಾಡಿಕೊಂಡು ಈಗ ಹೊಂಟಿ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಸಂತೆ ಭಾಳ ಇತ್ತು ಅದಕ್ಕಾಗಿ ಈಗ ಹೊಂಟಿದ್ರಿ. ಈಗ ಹೊಂಟಿದ್ರಿ ಇಲ್ಲಿ ನೋಡ್ರಿ ಸಂತೆ ಅದು ಪೂರ ಸಂತೆ ಬುಕ್ಕೋಗ್ರಿ. ಇಲ್ಲಿ ನೋಡ್ರಿ ಬೇಕಾದ್ರೆ ಸಂತೆ ಮಾಡ್ಕೊಂಡು ಹೊಂಟೀನಿ ರೀ. ಈಗ ಹೊಂಟೀನಿ ಲೇಟ್ ಐತ್ರಿ. ಬರ್ರಿ ನಮ್ಗೆ ಹೋಗಿ ಬಂದಿನಿ ಜರ ಬೆಳಕಿರ್ನಾಗೆ ಬಂದೀನಿ ರೀ. ಆದ್ರೂ ಭೀ ಕತ್ತಲಾಯ್ತು ರೀ ನನಗೆ ಜರ ಲೇಟ್ ಐತ್ರಿ ಸಂತೆ ಮಾಡ್ಲಿಕ್ಕೆ. ಅದಕ್ಕೆ ತೋರಿಸ್ತೀನಿ ನಿಮ್ಗೆ. ಬರ್ರಿ ನಾ ಹೋಗಿ ಸಿಗ್ತೇನೆ ರೀ ಮತ್ತೆ ಗಾಡಿ ಮ್ಯಾಗ ಸಿಗ್ತೀನಿ. ಬಂದು ನೋಡ್ರಿ ಇವಾಗ ರಾತ್ರಿ ಮಾಡಿ. ಏನಂತಂದ್ರಿ ಶಾಂತಿ? ಇವು ಪಿಶಿನೇ ತುಂಬ್ಯದಲ್ಲ, ಎತ್ತಲಾಗ್ಯದ. ಮತ್ತು ಸಂತಿ ಬೇಕಲ್ಲ ಮನೆಗೆ. ನೋಡ್ರಿ ಅಲ್ಲಿ ನೋಡ್ರಿ ಪಿಶಿ ಎತ್ತಲಾಗ್ಯದ್ರಿ ಅವರಿಗೆ. ಬಿರ್ಸೆ ಆಗ್ಯ ಶಾಂತಿ. ಬಿರ್ಸೆ ಮಾಡಿದವ ನೀನು. ನೋಡ್ರಿ ಶಾಂತಿ ಏನೇನು ತಂದ್ರೆ ಅಂತೇಳಿ ಎಷ್ಟು ಬಿರ್ಸೆ ತಂದ್ರೆ ಶಾಂತಿ ಅವರು. ಬರ್ರಿ ಫ್ರೆಂಡ್ಸ್, ಇವಾಗ ನಮ್ಮ ಮಾಮ ಒಂದು ಪಿಶಿ ಸಂತೆ ತಂದಾರ. ಏನೇನು ತಂದಾರ ಅಂತೇಳಿ ನಿಮಗೆ ತೋರಿಸ್ತೀನಿ ರೀ. ಜಾಸ್ತಿನೇ ತಂದಾರ್ರಿ ಸಂತೆ ತಂದಾರ್ರಿ. ಏನೇನು ತಂದಾರ ಅಂತೇಳಿ ತೋರಿಸ್ತೀನಿ ಬರ್ರಿ. ನಾನು ಎಟ್ಟೆಟ್ಟ ಏನೇನು ತಂದಾರ ಏನೇನಿಲ್ಲ. ಕಿರಾಣಿ ಸಂತೆ ಹೇಳಿ ತಂದಾರ. ಆಮೇಲೆ ಕಾಯಿಪಲ್ಲೆ ಎಷ್ಟು ತಂದಾರ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ. ಎತ್ತಲಾಗ್ಯದ್ರಿ ಇದು ನನಗೆ ಇಷ್ಟೇ ಸಂತೆ ಅಂದ್ರೆ. ಇದು ಹಿಂದ್ರಗಾಳಿ ಬೀಸ್ತೇನೆ ರೀ. ಮೊದಲ ಇದು ಮಾಡ್ತೀನಿ ರೀ. ಕಾಯಿಪಲ್ಲೆ ಸಂತೆ ಏನಂತಂದ್ರೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ ನಮಗೆ ತಿಲ್ಲಕ್ಕೆ ಖಾರಿ ತಂದಾರ್ರಿ ಅವರು. ಚಾ ಕೂಡ ಮುಂಜಾನೆ ಚಾ ಕುಡಿತೇವಲ್ರಿ ನಾವೆಲ್ಲರೂ. ಅದಕ್ಕೆ ಚಾ ಕೂಡ ತಿಲ್ಲಕ್ಕೆ ಖಾರಿ ತಂದಾರ್ರಿ. ಜಾಸ್ತಿ ಅವರು ತಿನ್ನಂಗಿಲ್ರಿ, ನಾವೇ ತಿಂತೇವ್ರಿ ಅಷ್ಟೇ. ನೋಡ್ರಿ ಟಮಾಟಿ ತಂದಾರ. 1 kg ಇದ್ದಿರ್ಬೇಕು ರೀ. 1 kg ಭಾರ ಐತಿ. 1 kg ತಂದಾರಿ ಟಮಾಟಿ. ಎಲ್ಲ ಖಾಲಿ ಆಗೈತ್ರಿ ಟಮಾಟಿ ಐತೆಲ್ಲ. ಅಡ್ವಾರದಾಗ ಅವಾಗ ತರ್ತಿರ್ರಿ ಅವರು. ಇಲ್ಲ ಸಂತಿ ಅದಲ್ರಿ ಅನೇಶೆ, ಅದ್ರ ಕಲಾಗ ಹೋಗಿ ತೊಗೊಂಬಂದಾರಿ ಅವರು. ಆಮೇಲೆ ನೋಡ್ರಿ ಉಳ್ಳಾಗಡ್ಡಿ ಬೆಂಡಿಕಾಯಿ ತೊಗೊಂಬಂದಾರಿ. ಚೌಳಿಕಾಯಿ ತೊಗೊಂಬಾನ ತಂದಿದ್ರಿ ಅವರು. ಆಮೇಲೆ ಬೆಂಡಿಕಾಯಿನೂ, ಆಮೇಲೆ ಉಳ್ಳಾಗಡ್ಡಿ, ಬಟಾಟಿ ನೋಡ್ರಿ, ಬಟಾಟಿ, ಬದನೆಕಾಯಿ, ಮತ್ತೇನು ತೊಗೊಂಬಂದಾರ, ಮೆಣಸಿನ್ಕಾಯಿ. ಈಗ ಮೆಣಸಿನ್ಕಾಯಿ ಇಷ್ಟು ಸಂತಿ ತಂದಾರ್ರಿ. ಇದ್ರಾಗಿನ್ನ ಅದ ರೀ. ನಾನು ಸ್ವಲ್ಪ ತೆಗ್ದೀನಿ. ಯಾಕಂದ್ರೆ ಮತ್ತು ನಾನು ಒಟ್ಟೂ ಬುಟ್ಟೆ ಹಾಕ್ತೀನಿ ರೀ. ಇಷ್ಟು ತಂದಾರ್ರಿ. ಇದಷ್ಟು ಬುಟ್ಟೆ ಹಾಕಿರ್ತೀನಿ ರೀ ನಾನು. ಬುಟ್ಟೆ ಅಲ್ಲಿ ಒಳಗೆ ಅದಾವ್ರಿ ಬುಟ್ಟಿ. ಅದಕ್ಕೆ ಎಲ್ಲ ಏನೇನು ತಂದಾರತ್ತೆ ತೋರ್ಸಕ್ಕೆ ನಾನು ತೆಗಿತೀನಿ ರೀ. ಇಷ್ಟು ತಂದಾರಿ. ಬದ್ನಿಕಾಯಿನೂ, ಆಮೇಲೆ ಬಟಾಟಿ, ಆಮೇಲೆ ತಾಳದ ದಿನಸ್ ತಂದಾರಿ ಅವರು. ಇವಾಗ ಪಲ್ಯ ಅಥವಾ ಏನಾರ ತೊಗೊಂಬಂದ್ರೆ ಒಣಗ್ತದಲ್ರಿ, ಅದಕ್ಕಲಾಗೆ ತಾಳದು 1-2-3 ದಿನ ಇಟ್ಟು ಮಾಡೋಂಥದ್ದು ತೊಗೊಂಬಂದಾರಿ. ಇವಾಗ ಬರ್ರಿ ಇವಕ್ಕೆಲ್ಲ ನಾನು ಬುಟ್ಟೆ ಹಾಕಿರ್ತೀನಿ ರೀ. ಬುಟ್ಟಿನ ತಂದು ಕೊಟ್ಟವ್ರಿ ನಮ್ಮ ಶಾದು. ಎಲ್ಲ ಒತ್ತಾಟೆ ಹಾಕಿಟ್ರಂದ್ರೆ ಎರಡೇ ಥರ ದಂಧೆ ಆಗಲ್ಲಲ್ರಿ. ಅದ್ರ ಕಡೆಗೆ ನಾನು ಸ್ವಲ್ಪ ತೆಗೆದಿಟ್ಟು ಹೊರಗೆ. ಅಷ್ಟು ಬುಟ್ಟೆ ಹಾಕಿದ್ರೆ ಮ್ಯಾಲ ಇರ್ತೀನಿ ರೀ ನಾನು. ತಳಗಿತ್ತಂದ್ರೆ ಇಚ್ಛಾ ಬತ್ತಿ ಅಂತ ಇರ್ತಾವಲ್ರಿ, ಅದ್ರ ಕಲಾಗ ಇದು ಆತ ಅಂತೇಳಿ ಎಲ್ಲ ತಿಂತಾವಂತೇಳಿ ನಾನು ತಳಗಿಡಂಗಿಲ್ಲ ರೀ. ಆದ್ರೂ ನಮ್ಮ ಮನ್ಯಾಗ ಇಚ್ಛಾ ಬತ್ತಿ ಇಲ್ರಿ ಇಲ್ಲಿ ಒಟ್ಟ. ಅಚ್ಚಿ ಕಡೆ ಮಾಲಾಕರ ಕೋಲ್ಯಾಗ ಅಚ್ಚಿ ಕಡೆ ಇದು ಇಡ್ತಾರಲ್ರಿ ಕಾಂತಾತ, ಅಚ್ಚಿ ಕಡೆ ಅದಾವ್ರಿ. ಅದ್ರ ಇಚ್ಚಿ ಕಡೆ ನಮ್ಮ ಮನೆಯಾಗ ಇಲ್ಲ ನೋಡ್ರಿ.
ಅಷ್ಟು ಸಂತೆ ಎಲ್ಲ ತೆಗೆದಿರ್ತೀನಿ ರೀ. ಮೆಣಸಿನ್ಕಾಯಿ ಎಷ್ಟು ತಂದಾರ ಜಾಸ್ತಿನೇ ತಂದಾರ್ರಿ. ಒಂದು ಅರ್ಧ ಕೆಜಿ ಅಷ್ಟು ಕಾಣತಾವ್ರಿ ನನಗಂತ್ರ. ನಾನು ಪಾವು ಕಿಲೋನೇ ತೊಗೊಂಬಂದಿದ್ರಿ, ಯಾಕಂದ್ರೆ ಮನ್ಯಾಗ ಒಂದು ಥೋಡೆ ಇದ್ದು ಅದ್ರ ತಲೆಗೆ ಪಾವು ಕಿಲೋ ತೊಗೊಂಬ ಅಂತ ಹೇಳಿದ್ರಿ ನಾನು. ಒಟ್ಟು ಈಗ ಟಮಾಟಿನೂ ಆಮೇಲೆ ಉಳ್ಳಾಗಡ್ಡಿನೂ ಇದ್ದಿತ್ತಿಲ್ರಿ ಮನ್ಯಾಗ. ಮೇನ್ ಇದ್ದಿದ್ದು ಟಮಾಟಿ ಉಳ್ಳಾಗಡ್ಡಿನೇ ಇರೋದೈತ್ರಿ. ಇದು ನಾನು ರಾತ್ರಿ ಮಾಡತ್ತೀನಿ ರೀ ವಿಡಿಯೋ. ರಾತ್ರಿ ಅವರೆಲ್ಲ ಸಂತೆ ಮಾಡ್ಕೊಂಬಂದ್ರಲ್ರಿ, ಹಗ್ಲತ್ತು ಹೋಗೋದು ಆಗಲಿಲ್ಲ ರೀ ಅವರಿಗೆ. ಅದ್ರ ತಲೆಗೆ ರಾತ್ರಿ ಹೋದ್ರಿ ಒಂದು ಸ್ವಲ್ಪ ಹೊತ್ತು ಮಾಡ್ಕೆ. ಅವ್ರು ಹೋಗೋತನ ಏನೋ ಸಂತೆ ಇತ್ತತ್ರಿ, ಅದಕ್ಕೆ ಒತ್ತಾಟೆ ಅಲ್ಲಿದೆ ಮಾಡ್ಕೊಂಬಂದ್ರು. ಇದಕ್ಕಂದ್ರೆ ಅಲ್ಲಿ ಸಂತೆ ಇರಲಿಲ್ಲ ಅಂದ್ರೂ ಭೀ ಮಾರ್ಕೆಟ್ ಗಟ್ಟಲೆ ಇರ್ತದೆ, ಅಲ್ಲಿ ಮಾರ್ಕೆಟ್ದಾಗ ಯಾವಾಗಲೂ ಸಿಗ್ತಿತ್ತು, ಅಲ್ಲಿದೆ ತೊಗೊಂಬರ್ತಿದ್ರು ಅವರು. ಸಂತೆ ಅಂತೇಳಿ ಹೋಗಿ ಅಲ್ಲಿದೆ ತೊಗೊಂಬಂದಾರ. ನೋಡ್ರಿ ಮೆಣಸಿನ್ಕಾಯಿ ಏಸಾಗ್ಯಾವ ಅಂತೇಳಿ ಮನ್ಯಾಗ ಒಂದು ಥೋಡೆ ಇದ್ದು, ಆಮೇಲೆ ಅವ್ರೊಂದು ಅರ್ಧ ಕಿಲೋ ತಂದಾರೇನ್ರಿ, ಇಷ್ಟು ಮೆಣಸಿನ್ಕಾಯಿ ಅದಾವ. ನಾ ಹೇಳಿದ್ರಿ ಅವರಿಗೆ ಮೊದಲೇ ಪಾವು ಕಿಲೋನ ತೊಗೊಂಬರ್ರಿ ಅಂತೇಳಿ. ನೋಡ್ರಿ ಪೂರ್ತಿ ಬಿಸಿ ಕಾಯಿ ಎಷ್ಟು ಸಂತಿ ತೊಗೊಂಬಂದ್ರೆ. ಟಮಾಟಿ ಇಷ್ಟು ಇಲ್ಲೇ ಸೈಡಿಗೆ ಇಡ್ತೀನಿ ಅವ್ಕೆ. ಟಮಾಟಿ ಇದ್ರಾಗೆಲ್ಲ ಇಟ್ಟಂದ್ರೆ ಜಲ್ದಿ ಕೆಡ್ತಾವ್ರಿ ಟಮಾಟಿ. ಅದ್ರ ಕೆಳಗೆ ಕಡಿಗೆ ಇಡ್ತೀನಿ ರೀ ಅವ್ಕೆ. ಇದು ನೋಡ್ರಿ ಇದಿಟ್ಟ ಕಡಿಗಿಟ್ರಿ. ಇದು ಕಾಯಿಪಲ್ಯ ಸಂತಿ ರೀ. ಇವಾಗ ಕಿರಾಣಿ ಸಂತಿ ಎಷ್ಟು ಮಾಡ್ಕೊಂಡು ಬಂದಾರಿ. ಖಾರಿ ಎಷ್ಟು ಇಡ್ತೀನಿ ಅದ್ರಾಗ. ಖಾರಿ ಸಂತೆಗೆ ಸಿಗ್ತಾವಲ್ರಿ, ಅದಕ್ಕೆ ಸಂತೆಗೆ ತೊಗೊಂಬಂದಾರ. ಕಿರಾಣಿ ಸಂತಿ ಏನಂತಂದಾರಿ ತೋರಿಸ್ತೀನಿ ರೀ. ಕಿರಾಣಿ ಸಂತಿನೂ ಎಣ್ಣೆ ತಿದ್ದಿತ್ತಿಲ್ರಿ, ಅದಕ್ಕೆ ಎಣ್ಣೆ ತೊಗೊಂಬಂದಾರ ಅವರು. ನೋಡ್ರಿ ಇದ್ರಾಗ ಎಷ್ಟು ಹಿಡಿತದ ನನಗಂತೂ ಗೊತ್ತಿಲ್ಲ. ಎಷ್ಟು ಹಿಡಿದ ಅಷ್ಟು ಎಣ್ಣೆ ತೊಗೊಂಬಂದಾರಿ. ಅಂದಾಜು ಒಂದು 1.5 ಕಿಲೋ ಮೇಲೆ ಅದಾರ ಇದು ಎಣ್ಣೆ. 1.5 ಕಿಲೋ ಅಂತಂದ್ರೆ ನನಗಂತೂ ಗೊತ್ತಿಲ್ಲ. ಈ ಬಾಟ್ಲಾಗ ಎಷ್ಟು ಹಿಡಿತದ ಅದು ತೊಗೊಂಬಂದಾರ ನೋಡ್ರಿ ಅವರು. ಎಷ್ಟು ತಿಳಿ ಅದ ನೋಡ್ರಿ ಕುಲ್ಲ ಎಣ್ಣೆ. ನಾವು ರುಚಿಗೋಲ್ಡ್ ಪ್ಯಾಕೆಟ್ ಎಣ್ಣೆ ತರ್ತಿದ್ದೇವ್ರಿ. ಭಾಳ ಅಂದ್ರೆ ಭಾಳ ಗಟ್ಟಿ ಇರ್ತೈತಿ ರೀ ಅದು. ಯಾಕೇನು ಗೊತ್ತಿಲ್ಲ ನನಗಂತ್ರ. ಭಾಳ ಅಂದ್ರೆ ಭಾಳ ಗಟ್ಟಿ, ಅಷ್ಟು ಗಟ್ಟಿ ಇರ್ತೈತಿ ರೀ. ಒಂದು ಸ್ವಲ್ಪ ಇಷ್ಟೇ ಹಾಕಿದ್ರೆ ಭೀ ಹಿಂಗೆ ಜಿಗಟ್ ಹತ್ತೈತಿ ರೀ ಅದು. ಇದು ನೋಡ್ರಿ ಎಷ್ಟು ತಿಳಿ ನೀರಿನ ಗತ್ಲೆ ಅದ ರೀ. ಅಂದ್ರೆ ಕಲರ್ ಅದ ರೀ, ಅಂದ್ರೆ ತಿಳಿ ಅದಾವ ನೋಡ್ರಿ. ಇದು ಅಷ್ಟು ಅಳಸಾಗಂಗಿಲ್ಲ. ಮನ್ಯಾಗ ಒಂದು ಥೋಡೆ ಸೇವಾ ಅದಾವ್ರಿ, ಅಂದ್ರೆ ಭೀ ಇದೊಂದು ಸೇವಾ ಪ್ಯಾಕೆಟ್ ತೊಗೊಂಬಂದಾರ. ಚುಕ್ಕೋಳ ಕಾಲಾಗತ್ತೆ ತಂದಾರ್ರಿ ಇವರು. ನಾನು ಯಾವಾಗೂ ದೌಂತಿಗೆ ಹೋಗ್ತೀನಲ್ರಿ, ಅದಕ್ಕೆ ನಮ್ಮ ರಚ್ಚು ಸೇವಾ ಜಾಸ್ತಿ ತಿಂತಾಳ್ರಿ ಈಕಿ. ಅದಕ್ಕಾಗಿ ಒಂದು ಥೋಡೆ ಸ್ವಲ್ಪ ಡೈಲಿ ಸ್ವಲ್ಪ ಇದಂದ್ರೆ ಕಲಾಸೆ ಆಗ್ಬಿಡ್ತಾವ್ರಿ. ಶಾದೀಸು ಆಮೇಲೆ ನಮ್ಮ ರಚ್ಚು ಇಸ್ತೀನಿ ಅದ್ರಾಗ. ನೋಡ್ರಿ ಒಂದು ಸೇವಾ ಪ್ಯಾಕೆಟ್ ತಂದಾರ. ಆಮೇಲೆ ಯಾವಾಗಾರೆ ಉಪ್ಪಿಟ್ಟ ನಾಷ್ಟ ಏನರ ಮಾಡ್ದಾಗ ಪುಟಾಣಿ ಬೇಕಲ್ರಿ, ಅದಕ್ಕೆ ಒಂದು ಪಾವು ಕಿಲೋ ಪುಟಾಣಿ ತೊಗೊಂಬಂದಾರಿ. ನೋಡ್ರಿ ಅವಲಕ್ಕಿ ತಂದಾರ. ಜಾಸ್ತಿ ಅವರು ಅವಲಕ್ಕಿ ತಿಂತಾರ, ಅದ್ರ ಕಲೆಗೆ ಅವಲಕ್ಕಿ ತೊಗೊಂಬಂದಾರಿ 1 ಕಿಲೋ. ಜಾಸ್ತಿ ಅಂದ್ರೆ ಅವ್ರಿಗೆ ಅವಲಕ್ಕಿ ಇಷ್ಟ ರೀ, ಅದಕ್ಕಲಾಗೆ ಅವಲಕ್ಕಿ ತೊಗೊಂಬಾನ ಅವಲಕ್ಕಿ ತೊಗೊಂಬಂದಾರಿ ಅವರು. ಮತ್ತು ಯಾವಾಗಾರೆ ಉಪ್ಪಿಟ್ಟು ಅದು ಮಾಡ್ಲಿಕ್ಕೆ ಬರ್ತದಲ್ರಿ, ಅದಕ್ಕೆ ಉಪ್ಪಿಟ್ಟು ರವೆ ತರ್ಸೀನಿ ನಾನೇ. ಒಂದು ಸ್ವಲ್ಪ ಯಾವಾಗಾರೆ ಜಲ್ದಿ ದೌಂತಿಗೆ ಹೋಯ್ತಂದ್ರೆ ಉಪ್ಪಿಟ್ಟು ಮಾಡ್ಕೊಂಡ್ರೆ ಹೊಲಕ್ಕೆ ಬರ್ತದೆ, ಉಪ್ಪಿಟ್ಟು ರವೆ ತರ್ಸೀನಿ. ಇದು ನೋಡಿರಿ ಶೇಂಗಾ ಕಾಳು 1 ಕಿಲೋ ಶೇಂಗಾ ಕಾಳು ತಂದಾರ್ರಿ. ಚಿಡ್ ಶೇಂಗಾ ರೀ, ಡಬ್ಬು ಶೇಂಗಾ ಚಿಡ್ ಶೇಂಗಾ ಅದಾವ್ರಿ. ಒಣಗಿಗೆ ಅಂತೇಳಿ ಹುರಿದು ಮಾಡಿ ಮಿಕ್ಸರ್ಗೆ ಹಾಕಿಟ್ಟಂದ್ರೆ ಮತ್ತೊಂದು ಥೋಡೆ ದಿನ ಹೋಗ್ತಾವ್ರಿ. 1 ಕಿಲೋ ತಂದಾರಿ ಇವನು. ಒಂದು ಅರ್ಶಿನ ಪುಡಿ ತಂದಾರಿ. ಇದು ರೇಟ್ ಎಷ್ಟು ಅದ ನನಗಂತೂ ಗೊತ್ತಿಲ್ಲ. 10 ರೂಪಾಯಿ ತೊಗೊಂಬಂದಿದ್ದ ಅವರು. ಒಂದು ಜರ ದೊಡ್ಡದೇ ತಗೊಂಡಾರಿ, ಜಾಸ್ತಿನೇ ಮೂಲ ಒಂದು ಥೋಡೆ ದಿನ ಜಾಸ್ತಿ ಅಂತೇಳಿ. ಒಂದು ಬಟ್ಟೆಗೆ ಹಚ್ಚೋ ಸಾಬಾನು ತೊಗೊಂಬಂದಾರಿ. ಬಾಂಡೆ ಕಚ್ಚೋದು ನಿರ್ಮಾ ಎಲ್ಲ ಇತ್ತು, ಅದಕ್ಕಲ್ಲಾಗ ಬಟ್ಟೆಗೆ ಹಚ್ಚೋದಿಲ್ಲ ನಾನು, ಅದನ್ನು ತೊಗೊಂಬಂದಾರಿ. ಹೀಲ್ ಸಾಬಾನು ತೊಗೊಂಬಂದಿದ್ದ ಅವರು. ವಿನ್ನರ್ ಸಾಬಾನು ತೊಗೊಂಬಂದಾರಿ. ಯಾಕಿರ್ಲಾಕ್ರಿ ಯಾವುದು ಸಾಬಾನಿಲ್ಲ, ಅದ್ರ ಒಂದು ಸ್ವಲ್ಪ ತಾಕಿ ಬರ್ತೈತ್ರಿ, ಅದು ಖಾಲಿ ಐತ್ರಿ. ಇದನ್ನು ಚೀಟಿ ಎಷ್ಟು ಬರ್ಕೊಂಬಂದಾರಿ ಅವರು. ಇಲ್ಲೇನು ಬಿಲ್ ಬರ್ದಿರ್ರಿ, ಎಲ್ಲ ಟೋಟಲ್ ಆಗಿ ಬರ್ದಾರಿ ಅವರು. ಇದು ಟೋಟಲ್ ಆಗಿ ಬರ್ದಾರಿ ಅವರು. ಟೋಟಲ್ ಆಗ್ಯದ ನೋಡ್ರಿ 705 ರೂಪಾಯಿ ಹೋಗ್ಯದ್ರಿ. ಇದಕ್ಕೆ ಇಷ್ಟಕ್ಕೆ 5 ರೂಪಾಯಿ ಕಿರಾಣಿ ಸಂತೀರಿ. ಆಮೇಲೆ ಇದು ನೋಡ್ರಿ, ಇದು ಬಾಡಿಗೆ ಅಂದ್ರೆ ಅವ್ರು ಹೇಳಿದ್ರು 300 ಹೋಗ್ಯದ ಅಂತೇಳಿ. 300 ರೂಪಾಯಿ ರೀ. ಟೋಟಲ್ ಆಗಿ 1000 ರೂಪಾಯಿ ಕೂತದ ನೋಡ್ರಿ ಇವತ್ತು ಸಂತಿಗೆ. 1000 ರೂಪಾಯಿ ಕೂತ್ರಿ. ಇಷ್ಟು ಕೂಡಿಕೆರೆ ಕೆಲ್ಸಕ್ಕೆ ಹೋಗಿವೆಲ್ಲ ಅರ್ಧ ಇದಕ್ಕೆ, ಆಮೇಲೆ ಅರ್ಧ ನಾವು ಗೊಳೆ ಮಾಡ್ಕೊಳಕ್ರಿ. ಉಳ್ದು ಅಂದ್ರೆ ನಾನು ಹಾಗೆ ಒಂದು ಸ್ವಲ್ಪ ಕೂಡಿಡ್ತೀನಿ ರೀ, ಗೊಳೆ ಮಾಡ್ಕೊತೀನಿ. ಸಂತಿ ಅದೇ ಬೇಕಲ್ರಿ ಇವಾಗ. 4 ಖರ್ಚಿಗಂತೂ ಬೇಕೇ ಬೇಕು. ಅದಕ್ಕಲ್ಲಾಗ ನಾನೇ ಅವರಿಗೆ ಹೋಗಂತೆ ಕಳಿಸ್ರಿ.
ಇವತ್ತು ಸಂತಿ ಇತ್ತು, ಹೆಂಗೂ ಡೈಲಿ ಇದು ಇತ್ತು, ಅದಕ್ಕಲ್ಲಿಗೆ ಹೋಗಿ ಸಂತಿ ಮಾಡ್ಕೊಂಬಂದ್ರಿ. ನೋಡ್ರಿ ಇಷ್ಟು ಸಂತಿ ಆಯ್ತು ನೋಡ್ರಿ, ಅಷ್ಟು ಮಾಡ್ಕೊಂಬಂದಾರ. 1,000 ರೂಪಾಯಿ ಸಂತಿ ರೀ ನಮ್ದು ಇದು. ಈಗ ಒಂದು ಮಾಡ್ಕೊಂಬಂದ್ರಲ್ರಿ, ಈಗ ಮಾಡ್ಕೊಂಡು ಬಳಕ ಹೋಗ್ತದ್ರಿ, ಒಂದು ವಾರ ಇಲ್ಲ 2 ವಾರ ಹೋಗ್ತದ್ರಿ ಸಂತಿ ಮಾಡ್ಕೊಂಬರಲ್ಲ. ಖಾಲಿ ಐತಂದ್ರೆ ಅಡವಾರದಾಗ ಹೋಗ್ಯಾರೆ, ಹೆಂಗೂ ಮಾರ್ಕೆಟ್ ಡೈಲಿ ಇರ್ತದ್ರಿ ಅಲ್ಲಿ, ಯಾವಾಗಾರ ಹೋಗಿ ಟಮಾಟಿ ಉಳ್ಳಾಗಡ್ಡಿ ತೊಗೊಂಬರ್ತಾರ್ರಿ. ಇದು ಕಿರಾಣಿ ಸಂತಿ ಅಂದ್ರೆ ಇವಾಗ ಮಾಡ್ಕೊಂಬಂದ್ರೆ ಈಗೇನು ಕಿರಾಣಿ ಸಂತಿ ಮಾಡ್ಕೊಂಬರಲ್ರಿ. ಖಾಲಿ ಆಯ್ತಂದ್ರೆ ಯಾವಾಗಾರ ಹಿಂಗೆ ಸುಮ್ಮನೆ ಹೋದ್ರಂದ್ರೆ ಅವಾಗ ಸಕ್ರೆ ಹಿಂಗೆ ಚಾ ಪುಡಿ ಇದೆಲ್ಲ ಡೈಲಿ ಇದ್ದಿದ್ದೆ ಅದು ತೊಗೊಂಬರ್ತಾರ್ರಿ ಅವರು. ಆಯ್ತು ನೋಡ್ರಿ ಇವತ್ತಿಂದ ಇಷ್ಟು ಸಂತಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಸಂತಿನೂ ಆಯಿತು, ಆಮೇಲೆ ರಾತ್ರಿ ಆಗ್ಯದಲ್ರಿ. ಎಲ್ಲರೂ ಊಟ ಮಾಡಿರಿ ಅನ್ಕೋತೀನಿ. ನಾವು ಊಟ ಮಾಡಿಲ್ರಿ, ಊಟ ಮಾಡಬೇಕು. ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.